ನೀವು ಹೇಳಿದ್ರಿ ಸರ್ ಸಿಎಂ ಅಂತ, ಈಗ ಹೈಕಮಾಂಡ್ ಇಂದ ಅವರಿಗೆ ಸಂದೇಶ ಬಂದಿದೆ ಅಂತ ಸರ್, ನಾಳೆ ರಿಸೈನ್ ಮಾಡಿ. ಅಲ್ರಿ ಸಂದೇಶ ಬಂದ್ರೆ ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣ. ವಿಲ್ ವೇಟ್ ಫಾರ್ ಸಮ್ ಟೈಮ್. ಏನು ಗೊತ್ತಾಗ್ತದಲ್ಲ ಇವತ್ತು ನಾಳೆ ಒಳಗೆ. ಯಾಕೆ ಗಡ್ಬಡಿ ಯಾಕೆ ಏನು ಹೊಡಿದ್ರಿ? ಭೇಟಿ ಮಾಡಿದ್ರಿ ಸರ್, ಏನಂದ್ರೆ ಸರ್ ಈಗ ಭೇಟಿ ಹಾಕಬಾರ್ದು, ಅವ್ರ ಮನೆಯಿಂದ ಬರ್ತಾ ಇದ್ದಾನೆ ಈಗ. ಏನಂದ್ರೆ ನೀವೇನಂದ್ರಿ ಸರ್ ಅವ್ರಿಗೆ? ನಾ ಹೇಳಿದೆ ಯಾಕಪ್ಪ ಅಂತ, ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದ್ರು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಿಎಂ ಮುಂದುವರಿತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಸರ್ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಲ್ಲ, ಇರ್ತಾರೆ ಸಿದ್ದರಾಮಯ್ಯ ಅಂತ. ಎಂ ಬಿ ಪಟೇಲ್ ಅದು ಕರೆಕ್ಟ್ ರೀ. ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು, ಅವ್ರು ಆಗ್ಬೇಕಲ್ಲ. ನಿಮ್ಗೆ ಶಾಕಿಂಗ್ ನ್ಯೂಸ್ ಸರ್ ಇದು? ಶಾಕ್ ಏನಿಲ್ಲ, ಶಾಕ್ ಐತೇನೆ. ನಾನು ಶಾಕ್ ಆಗಿ ಆಗ್ಬೇಕು. ರಾಜಕಾರಣದಲ್ಲಿ 50 ವರ್ಷದಿಂದ ಇದ್ದೇನೆ, ಇದೆಲ್ಲ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಆರ್ ವಿ ದೇಶಪಾಂಡೆ ಮಂತ್ರಿ ಆಗ್ತಾರ ಸರ್? ನನಗೇನು ಗೊತ್ತಿಲ್ರಿಪ್ಪ. ಡಿ ಕೆ ಶಿವಕುಮಾರ್ ಇಫ್ ಇಸ್ ಚೋಸನ್ ಚೀಫ್ ಮಿನಿಸ್ಟರ್, ಅವ್ರ ಟೀಮ್ ಅವ್ರು ಡಿಸೈಡ್ ಮಾಡ್ಬೇಕಲ್ಲ. ನೀವು ಕೂಡ ನೀವು ಹಿರಿಯರಿದ್ದೀರಲ್ಲ ಸರ್, ನೀವು ಹಿರಿಯರಿದ್ದೀರಲ್ಲ ಸರ್, ಆಸೆ ಇಲ್ವಾ ಸರ್? ಅಲ್ಟಿಮೇಟ್ಲಿ ಎಲ್ಲರೂ ಇಂಪಾರ್ಟೆಂಟೇ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಅದಕ್ಕೆ ನಾವು ಗೌರವ ಕೊಡ್ತೇವೆ. ಸಿಎಂ ಈಗ ಬೇಜಾರಾಗಿದ್ದಾರೆ ಸರ್ ಏನಾದ್ರು? ಬೇಜಾರಾಗಿದೆ. ಏನ್ ಬೇಜಾರಾಗಿದೆ? ನಾಳೆ ಮಾತಾಡ್ತೀನಿ ಅಂತ ಹೇಳಿದಾರೆ ಸರ್. ಹೈಕಮಾಂಡ್ ಏನೇ ಇದ್ರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ನಿಮ್ನು ಕರೆದಿದ್ದಾರೆ ಸರ್? ನಿಮ್ ನನ್ನ ಕರ್ದಿಲ್ಲ, ಮಿನಿಸ್ಟರ್ಸ್ ಕರ್ದಾರ ಅವರು, ನಮ್ಮ ಮಿನಿಸ್ಟರ್ ಅಲ್ಲ. What was the message? I was with the chief minister only. What did he say, sir? No, he said I have decided to resign. He said it. Okay. Sir, if you could tell us what was his mood like and why did he take this decision? Was it communicated to him from the High Command? No. Please understand. English After all, he has decided to resign. Okay. I did not question him why you are resigning and other things. Okay. We pursued him and said, why not you continue? When is he going to do it, sir? I don't know. I think he may do it, if possible, on tomorrow or day after. He may do it. Okay. What did you give him any piece of advice when he made this decision? No. We said it is a surprise to us. But we said, no, I have decided to resign. Okay, that's and what do you see of this sort of a transition that's happening at this juncture in the state of Karnataka? But then High Command will have to decide. No, High Command has not decided Okay. the transition. Okay. The High Command will decide. Whatever High Command decides, we have to agree. No. Okay. And are you hopeful of being in the new cabinet that is going to be formed? No, I don't know. ದೇಶಪಾಂಡೆ ಸರ್, I don't know. ಈಗ ನಿನ್ನೆ ದಿನ ನೀವು ಹೇಳಿದ್ರಿ ಸರ್ ಸಿಎಂ ಅಂತ, ಈಗ ಹೈಕಮಾಂಡ್ ಇಂದ ಅವರಿಗೆ ಸಂದೇಶ ಬಂದಿದೆ ಅಂತ ಸರ್, ನಾಳೆ ರಿಸೈನ್ ಮಾಡಿ. ಅಲ್ರಿ ಸಂದೇಶ ಬಂದ್ರೆ ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣ. ವಿಲ್ ವೇಟ್ ಫಾರ್ ಸಮ್ ಟೈಮ್. ಏನು ಗೊತ್ತಾಗ್ತದಲ್ಲ ಇವತ್ತು ನಾಳೆ ಒಳಗೆ. ಯಾಕೆ ಗಡ್ಬಡಿ ಯಾಕೆ ಏನು ಹೊಡಿದ್ರಿ? ಭೇಟಿ ಮಾಡಿದ್ರಿ ಸರ್, ಏನಂದ್ರೆ ಸರ್ ಈಗ? ಭೇಟಿ ಹಾಕಬಾರ್ದು, ಅವ್ರ ಮನೆಯಿಂದ ಬರ್ತಾ ಇದ್ದಾನೆ ಈಗ. ಏನಂದ್ರೆ ನೀವೇನಂದ್ರಿ ಸರ್ ಅವ್ರಿಗೆ? ನಾ ಹೇಳಿದೆ ಯಾಕಪ್ಪ ಅಂತ, ಇಲ್ಪ ಬೆಂಗಳೂರು ಡೆಲ್ಲಿಲಿ ಎಲ್ಲ ಡಿಸ್ಕಷನ್ ಆಗಿದೆ ಅಂತ ಅಷ್ಟು ಹೇಳಿದ್ರು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಿಎಂ ಮುಂದುವರಿತಾರೆ ಅಂತ ವಿಶ್ವಾಸ ಇದೆಯಾ ಸರ್? ಸರ್ ಕೆಲ ಸಚಿವರುಗಳು ಹೇಳ್ತಾ ಇದ್ದಾರೆ ಬದಲಾವಣೆ ಆಗಲ್ಲ, ಇರ್ತಾರೆ ಸಿದ್ದರಾಮಯ್ಯ ಅಂತ. ಎಂ ಬಿ ಪಟೇಲ್ ಅದು ಕರೆಕ್ಟ್ ರೀ. ನಾನು ಹೇಳಿದೆ ಅವ್ರು ಕಂಟಿನ್ಯೂ ಆಗ್ಬೇಕಂತ. ಅವ್ರು ಆಗ್ಬೇಕಲ್ಲ, ನಮ್ಗೇನು ಗೊತ್ತು, ಅವ್ರು ಆಗ್ಬೇಕಲ್ಲ. ನಿಮ್ಗೆ ಶಾಕಿಂಗ್ ನ್ಯೂಸ್ ಸರ್ ಇದು? ಶಾಕ್ ಏನಿಲ್ಲ, ಶಾಕ್ ಐತೇನೆ. ನಾನು ಶಾಕ್ ಆಗಿ ಆಗ್ಬೇಕು. ರಾಜಕಾರಣದಲ್ಲಿ 50 ವರ್ಷದಿಂದ ಇದ್ದೇನೆ, ಇದೆಲ್ಲ ನೋಡ್ತಾ ಬಂದಿದ್ದೇನೆ ನಾನು, ಗೊತ್ತಲ್ಲ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಆರ್ ವಿ ದೇಶಪಾಂಡೆ ಮಂತ್ರಿ ಆಗ್ತಾರ ಸರ್? ನನಗೇನು ಗೊತ್ತಿಲ್ರಿಪ್ಪ. ಡಿ ಕೆ ಶಿವಕುಮಾರ್ ಇಫ್ ಇಸ್ ಚೋಸನ್ ಚೀಫ್ ಮಿನಿಸ್ಟರ್, ಅವ್ರ ಟೀಮ್ ಅವ್ರು ಡಿಸೈಡ್ ಮಾಡ್ಬೇಕಲ್ಲ. ನೀವು ಕೂಡ ನೀವು ಹಿರಿಯರಿದ್ದೀರಲ್ಲ ಸರ್, ನೀವು ಹಿರಿಯರಿದ್ದೀರಲ್ಲ ಸರ್, ಆಸೆ ಇಲ್ವಾ ಸರ್? ಅಲ್ಟಿಮೇಟ್ಲಿ ಎಲ್ಲರೂ ಇಂಪಾರ್ಟೆಂಟೇ. ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತಿದೆ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಅದಕ್ಕೆ ನಾವು ಗೌರವ ಕೊಡ್ತೇವೆ. ಸಿಎಂ ಈಗ ಬೇಜಾರಾಗಿದ್ದಾರೆ ಸರ್ ಏನಾದ್ರು? ಬೇಜಾರಾಗಿದೆ. ಏನ್ ಬೇಜಾರಾಗಿದೆ? ನಾಳೆ ಮಾತಾಡ್ತೀನಿ ಅಂತ ಹೇಳಿದಾರೆ ಸರ್. ಹೈಕಮಾಂಡ್ ಏನೇ ಇದ್ರು ಕೂಡ ನಾಳೆ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ನಿಮ್ನು ಕರೆದಿದ್ದಾರೆ ಸರ್? ನನ್ನ ಕರ್ದಿಲ್ಲ, ಮಿನಿಸ್ಟರ್ಸ್ ಕರ್ದಾರ ಅವರು, ನಮ್ಮ ಮಿನಿಸ್ಟರ್ ಅಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.